ಹಾಗಾಗಿ ಸಣ್ಣ ಮಕ್ಕಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಬರಲ್ಲ. 18 ವರ್ಷ ಮೇಲ್ಪಟ್ಟಿರ್ಬೇಕು. ಇದು ಒಂದು ಕಾರಣ ಅಂತ ನನ್ನ ಭಾವನೆ. ಆಮೇಲೆ ಇವ್ರು BJP ಅವ್ರು ಹೇಳ್ತಿದಾರಲ್ಲ, CT ರವಿ ನನ್ನ ಮಗ ಇದ್ದಾನಂತ. ಅಪ್ಪ ರವಿ, ನಿಮ್ಮ BJPಯಲ್ಲಿ ಇರ್ತಕ್ಕಂಥ ಎಲ್ಲರ ಮಕ್ಕಳಿದ್ದಾರೆ ಮತ್ತೆ ಎಲ್ಲರ ಮಕ್ಕಳು ಫಾರಿನಾಗ ಹೋಗ್ತಾರಲ್ಲಪ್ಪ. ಅಯ್ಯೋ ಕರ್ಮ, ಏನು ಮಾಡಕ್ಕೆ ಹೋಗ್ತೀರಪ್ಪ ಈ ದೇಶದಲ್ಲಿ ನೀವು? ಅಲ್ರಿ, ನಾನು ಉದಾಹರಣೆ, ನಂದು ಛಲವಾದಿ ಮಹಾಸಭಾ ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ನಾನು. ನಂದು ಸಂಘ ರಿಜಿಸ್ಟ್ರೇಷನ್ ಆಗಿದೆ, ನನಗೊಂದು ನಂಬರ್ ಐತೆ. ಮತ್ತೆ ಅವ್ರಿಗೆ ಯಾಕೆ ಕೊಡಬಾರ್ದು? 3 ವರ್ಷ ಅಂದರೆ ಯಾಕೆ ಮಾಡಬಾರ್ದಂತ? ಅಲ್ರಿ, 500 ವರ್ಷಗಳ ಹೋರಾಟದ ನಂತರ ರಾಮ ಮಂದಿರ ಆಯ್ತು. ಮತ್ತೆ 100 ವರ್ಷ ಇದು ಇಲ್ಲಿಗೆ ಬಿಡಲ್ಲ. ನಾವು ಕೂಡ ಪ್ರಾಣಗಳು ಕಳ್ಕೊಳಕ್ಕೆ ರೆಡಿ ಇದ್ದೀವಿ. ಎದುರಿಸ್ತೀರ ನೀವು? ಅಲ್ರಿ, ಮತ್ತೆ ಅದಕ್ಕೆ ಯಾಕೆ ಅಷ್ಟೊಂದು ಸೆಕ್ಯೂರಿಟಿ ಕೊಡಬೇಕು? ಯಾರಿಗೆ? ಯಾರು ಸಂಚಾಲಕ? ಯಾವ ಸಂಚಾಲಕ? ಅದು ಗಂಡ್ರೆಲ್ಲ ಮಕ್ಕಳೆಲ್ಲ ಮತ್ತೆ ಮದುವೆ ಮಾಡ್ರಿ. ಕೇಳ್ರಿ, ನಮ್ಮ ಇದು ಜನಸಂಖ್ಯೆ ಹೆಚ್ಚಿಗೆ ಮಾಡ್ರಿ ಅಂತ ಹೇಳ್ತಾರೆ. ನಾಚಿಕೆ ಆಗೋದಿಲ್ಲ ನೀವು? ನೀನಾಗಿದೆಯೇನಪ್ಪ? ನಿಮ್ಮ ಜನಸಂಖ್ಯೆ ಎಷ್ಟೈತಪ್ಪ? ಅಯ್ಯೋ ಕರ್ಮ, ಏನು ಮಾಡ್ತಾ ಇದ್ದೀರಿ ನೀವು? ಈ ದೇಶನ ಸಾವಿರಾರು ವರ್ಷಗಳ ಕಾಲ ಈ ದೇಶ ತಿಂದು ಹೇಗಿದ್ದೀರಲ್ರಿ? ನಾಚಿಕೆ ಹಾಕೋದು ನಿಮಗೆ. ಮೊನ್ನೆ ರಾಮ ಮಂದಿರ, ಅಯ್ಯೋ ಕರ್ಮ, ರಾಮನ್ನ ಬಿಡ್ಲಿಲ್ಲಲ್ಲ ಇವರು, ರಾಮನ್ನ ಬಿಡ್ಲಿಲ್ಲ ಇವರು. ಹೆಸರು ಹೇಳಿ ರಾಮನ್ ಕಳ್ತನ ಮಾಡಿರೋದು ಇವರೇ. ಯಾರ ಚೇತಾರ? ಯಾಕೆ ಮಾಡ್ತೀರಿ? ಮುಂದಾಯ್ತೀರಿ ನೀವು? ನೀವು RSS ಅಂದ್ರೆ ರಾಷ್ಟ್ರೀಯ ಸ್ವಾರ್ಥ ಸಂಘ. ಇದು ರಾಷ್ಟ್ರೀಯ ಸ್ವಾರ್ಥ ಸ್ವಯಂ ಸೇವಾ ಅಲ್ಲ. ಏನು ಸೇವೆ ಮಾಡ್ತೀರಿ ನೀವು? ಏನು ಕೊಟ್ಟಿದ್ದೀರಿ? ಅಲ್ರಿ, ನಮ್ಮ ಭಾರತ ಪದ್ಧತಿ ಪ್ರಕಾರ 2 ಕೈಲಿ ಕೈ ಮುಗಿತೀವಿ ನಾವು. ಅವರು ಹಿಂಗ ಏನದ ಅರ್ಥ? ಇದು ಏನು ನಮ್ಗೆ ಗೊತ್ತಿಲ್ಲಪ್ಪ. ಅದ್ರಲ್ಲಿ ದಯಮಾಡಿ ಎಲ್ಲ ನಮ್ಮ ಶೋಷಿತ ಜನಗಳನ್ನೇ ಬಳಸ್ಕೊಳ್ಳೋದು. ಶೋಷಿತ ಜನಗಳನ್ನೇ ಅವ್ರ ನಮ್ಮಲ್ಲಿ ಸ್ವಲ್ಪ ಪ್ರಜ್ಞೆ ಬಂದ್ಕೊಳ್ಳೋ ಹೊರಗೆ ಮಾಡೋದು. ಪಾಪ ಗೊತ್ತಿರೋದಿಲ್ಲಲ್ಲ, ಕಬಡ್ಡಿ ಆಡ್ಸೋದು, ಮಂತ್ರಗಳು ಹೇಳ್ಸೋದು, ಹಾಡುಗಳು ಹೇಳ್ಸೋದು, ಕಥೆಗಳು ಹೇಳ್ಸೋದು ನಮ್ಮ ಜನಗಳಿಗೆ ಅದು ಇಷ್ಟ ಮೊದಲಿಂದ. ಅದಕ್ಕಾಗಿ ಹೋಗ್ತಾರೆ. ಅದು ಏನು ಅಂತ ಗೊತ್ತಾದ್ಕೊಳ್ಳೆ ಹೊರಗೆ ಬರ್ತಾರೆ. ಆಮೇಲೆ 100 ವರ್ಷಗಳಿಂದ ನೀವೇ ಇರ್ಬೇಕೇನ್ರಿ ಅಲ್ಲಿ ಸರಸಂಚಾಲಕರು? ಈ ದೇಶದಲ್ಲಿ ಯಾರು ಇಲ್ವಾ? ಯಾರಿಗೂ ಬುದ್ಧಿ ಇಲ್ವಾ? ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ನಾವು ಕೂಡ ಎಲ್ಲದಕ್ಕೂ ರೆಡಿ ಇದ್ದೀವಿ. ದಯಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ, ರಿಜಿಸ್ಟ್ರೇಷನ್ ಮಾಡ್ರಿ, ಲೆಕ್ಕಪತ್ರ ಕೊಡ್ರಿ. ಸಾವಿರಾರು ಕೋಟಿಗಳೈತಲ್ಲ. ಹಂಗಾಗಿ ಮತ್ತೊಮ್ಮೆ ಕೂಡ ನಿಮ್ಮನ್ನ ನಾನು ನಮಸ್ಕಾರ ಮಾಡ್ಕೊಳ್ತೀನಿ. ನೋಂದಾವಣೆ ಮಾಡ್ರಿ. ನಾವು ಇಲ್ಲಿಗೆ ಬಿಡಲ್ಲ ಸ್ವಾಮಿ, ನಾವು ಇಲ್ಲಿಗೆ ಬಿಡೋದೇ ಇಲ್ಲ. ಇನ್ನು ಪ್ರಾರಂಭ. ನಾವು ಎಲ್ಲಿ ಬೇಕಾದ್ರೂ ತಗೊಂಡು ಹೇಳ್ದೆ.